ಮೂಡಲಗಿ ಮಳೆಗಾಗಿ ಕತ್ತೆಗಳ ಮದುವೆ ವರುಣ ಮುನಿಸಿಕೊಂಡ ಕಾರಣ ಕೃಷಿಕರು ಕಂಗಾಲಾಗಿದ್ದಾರೆ. ಮಳೆಗಾಗಿ ಪ್ರಾರ್ಥಿಸಿ ಹಳ್ಳಿಗಳಲ್ಲಿ ವಿವಿಧ ಆಚರಣೆ ನಡೆಯುತ್ತಿವೆ. ಅಂತೆಯೇ ಮೂಡಲಗಿ ತಾಲೂಕಿನ ಮುನ್ಯಾಳದಲ್ಲಿ ಭಾನುವಾರ ಕತ್ತೆಗಳ ಮದುವೆ ಮಾಡಲಾಯಿತು. ಸಾಮಾನ್ಯವಾಗಿ ನಡೆಯುವ ವಧು ವರನ ಮದುವೆಗೂ ಇದಕ್ಕೂ ಏನು ವ್ಯತ್ಯಾಸ ಇರಲಿಲ್ಲ. ಮುನ್ಯಾಳದ ಹನುಮಾನ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ಮಧ್ಯಾಹ್ನ ಜರುಗಿದ ಕತ್ತೆಗಳ ಮದುವೆಯಲ್ಲಿ ಎರಡೂ ಕತ್ತೆಗಳು ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಲಾಯಿತು. ಗಂಡು ಕತ್ತೆಗೆ ಕಾಂತೇಶ ಮತ್ತು ಹೆಣ್ಣು ಕತ್ತೆಗೆ ಕಸ್ತೂರಿ ಎಂದು ನಾಮಕರಣ ಮಾಡಲಾಗಿತ್ತು. ಅರಿಸಿನ ಶಾಸ್ತ್ರ, ನೂಲು ಸುತ್ತುವ ಕಾರ್ಯಕ್ರಮ ಹೀಗೆ ಮನುಷ್ಯರ ಮದುವೆಯಲ್ಲಿ ನಡೆಯುವ ಶಾಸ್ತ್ರ ಪ್ರಕಾರ ಮದುವೆ ಜರುಗಿತು. ರಬಕವಿಯಿಂದ ಭಾನುವಾರ ಬೆಳಿಗ್ಗೆ ಕತ್ತೆಗಳನ್ನು ತರಲಾಯಿತು. ಬಾಸಿಂಗ, ಹೊಸಬಟ್ಟೆ, ತಾಲಿ ಮತ್ತಿತರ ವಸ್ತು ಬಳಸಿ ಥೇಟ್ ವಧೂವರನಂತೆ ಅವುಗಳನ್ನು ಅಲಂಕರಿಸಲಾಯಿತು. ಗ್ರಾಮೀಣ ಭಾಗದ ಮಾದರಿಯಲ್ಲಿ ಮದುವೆ ಮಾಡಿಸಲಾಯಿತು. ಮದುವೆ ನಂತರ ಇಡೀ ಊರಲ್ಲಿ ಅವುಗಳ ಮೆರವಣಿಗೆ ಮಾಡಲಾಯಿತು. ಜಾನಪದ ವಾದ್ಯಗಳು ರಂಗು ತಂದವು. ಈ ಸಮಾರಂಭಕ್ಕೆ ಸಾಕ್ಷಿಯಾದ 300ಕ್ಕೂ ಅಧಿಕ ಜನರಿಗೆ ಸಿಹಿಯೂಟ ಉಣಬಡಿಸಲಾಯಿತು. ಸುಮಾರು 20 ವರ್ಷಗಳ ಬಳಿಕ ನಡೆಯುತ್ತಿರುವ ಇಂಥ ಆಚರಣೆಗೆ 60,000 ಖರ್ಚು ಮಾಡಿದ್ದ ಗ್ರಾಮಸ್ಥರು. मम ग्रामे मणे समृद्धि सर्व समृद्धि प्राप्ति अर्थम ನಾಚರಾಮೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತಿನ ದಿವಸ ಸಹ ಯಾವುದು ಅಂತಂದ್ರೆ ಇವತ್ತಿನ ದಿವಸ ನಡೀತಕ್ಕಂತಹ ಈ ಮದುವೆ ಕಾರ್ಯವಾಸಿ ಕಾಲು ಹಿಡಿಬೇಕಂತಕ್ಕಂಥ ನಿವರಾರ್ಥವಾಗಿ ನಮ್ಗೆ ಇವತ್ತೇನಾಗಿದೆ ಅಂತ ನಮ್ಮ ಗ್ರಾಮಕ್ಕೆ ಮಳೆ ಅಭಾವದಿಂದ ನಾವೇನ್ ಮಾಡಾಕತ್ತೀವಿ ಅಂತಂದ್ರೆ ಆ ದೇವತೆಗಳ ಸ್ವರೂಪವಾಗಿರ್ತಕ್ಕಂಥವರ ಪೂಜಾದಿ ಕೈಂಕರ್ಯವನ್ನು ನಾವು ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಮಾಡ್ತಾ ಇದೀವಿ. ಇದಕ್ಕೆ ಮಾಡ್ತಾ ಇದೀವಿ ಬೆಳೆ ಸಮೃದ್ಧಿ, ಮಳೆ ಸಮೃದ್ಧಿ, ಇದು ಸರ್ವ ಸಮೃದ್ಧಿ ಆಗಬೇಕಂತ ಹೇಳ್ಕೊಂಡು ಮಾಡ್ತಾ ಇದ್ರಿ. ಎಲ್ಲಾ ರೀತಿಯಾಗಿರ್ತಕ್ಕಂಥ ನೀವು ಮಾಡೋದಲ್ಲ, ಇದು ಭಗವಂತ ಮಾಡಿರ್ತಕ್ಕಂಥ ನಿಮಾರ್ಥವಾಗಿ ಇವತ್ತು ಗ್ರಾಮಗಳಿಗೆ ಮದುವೆ ಆಗಲೇಬೇಕಂತಕ್ಕಂಥದ್ದು ಇಷ್ಟೇ. ಆ ಶಾಸ್ತ್ರೋಕ್ತವಾಗಿ ಎಲ್ಲರೂ ಕೂಡ ಮಾಡ್ತಾ ಇದ್ರಿ. ಎಲ್ಲ ರೀತಿಯಾಗಿರ್ತಕ್ಕಂಥ ಕನ್ಯೆಯ ದಾನವನ್ನಾಗಿ ಭಗವಂತನ ರೂಪದೊಳಗೆ ಬಂದಿರ್ತಕ್ಕಂಥ ಗ್ರಾಮದ ಹಿರಿಯರಂತ ದೇವರ ರೂಪದೊಳಗೆ ಬಂದ ಸಾಧಕಿ ಶರಣ್ಯ ತ್ರಂಬಕೆ ಗೌರಿ ಶಿವೆ ನಮಸ್ತೆ ಯಾ ಲಕ್ಷ್ಮೀ ಸರ್ವಭೂತೇಷು ದೇವಿ ಪ್ರತಿಷ್ಠಿತಃ ತೇನ ರೂಪೇಣ ಸಮರ್ಪಯಾಮಿ ಮಾಂಗಲ್ಯಂ ತಂತು ನಾನೇನ ಕಂಠೆ ಬದ್ಧಾಂತರಗೆ ತಂದೇವ ಸರ್ವಶ್ರುತ ಓಂ ದೇವತಾಯ ನಮೋ ಮಾಡ್ಕೊಂಡ ನಂತರ ಆಮೇಲೆ ಕನ್ಯಾದಾನ ಶಾಸ್ತ್ರೋಕ್ತವಾಗಿ ಇಲ್ಲಿ ಅರಿಶಿನ ಶಾಸ್ತ್ರವನ್ನ ಮತ್ತು ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮದುವೆಗಳಲ್ಲಿ ಯಾವ ರೀತಿಯಾಗಿ ಮಾಡ್ತೀವಲ್ಲ ಆ ತರನಾಗಿಯೂ ಕೂಡ ಈ ಕಥೆಗಳಿಗೂ ಕೂಡ ನಾವು ಶಾಸ್ತ್ರೋಕ್ತವಾಗಿ ನಮ್ಮ ಸಂಪ್ರದಾಯ, ನಮ್ಮ ಭಾರತೀಯ ಶ್ರೇಷ್ಠ ಸಂಪ್ರದಾಯ ಹೆಂಗೈತಲ್ಲ ಹಂಗೆ ನಾವು ಯಾವ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡ್ತೀವಲ್ಲ ಆ ಪೂಜೆ ಪುನಸ್ಕಾರಗಳಾಗಲಿ ಪಂಚ ಆಚಾರ್ಯರ ಪೂಜಾದಿಗಳನ್ನು ಮಾಡೋದಾಗಲಿ ಎಲ್ಲ ರೀತಿಯಾಗಿ ಮಾಡಿಕೊಂಡು ಇಲ್ಲಿ ಏನು ಮಾಡಿದೀವಿ ಅಂತಾರೆ ಇಲ್ಲಿ ದಾರಾ ಕಳಶಗಳನ್ನು ಹೂಡೋದ್ರ ಮೂಲಕವಾಗಿ ಪಂಚ ಆಚಾರ್ಯರ ಪೂಜೆಯನ್ನು ಮಾಡೋದ್ರ ಮೂಲಕವಾಗಿ ಈ ಕಥೆಗಳು ಏನು ಮಾಡಿದೀವಪ್ಪ ಅಂದ್ರೆ ಅವರಿಗೆ ಒಂದು ನಾಮಕರಣವನ್ನು ಮಾಡಿದ್ವಿ. ಏನಪ್ಪ ಅಂತಾರೆ ಕಾಂತೇಶ ಮತ್ತು ಕಸ್ತೂರಿ ಅಂತೇಳಿ ಅವಕ್ಕೆ ಒಂದು ನಾಮಕರಣವನ್ನು ಮಾಡಿ ಅವಕ್ಕೆ ಏನು ಮಾಡಿದೀವಿ ಅಂತಾರೆ ಶಾಸ್ತ್ರೋಕ್ತವಾಗಿ ವಿವಾಹ ಕಾರ್ಯವನ್ನು ಮತ್ತು ಮಂಗಲಧಾರಣೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಗ್ರಾಮದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಹಬ್ಬದ ವಾತಾವರಣವನ್ನು ಇವತ್ತಿನ ಸೃಷ್ಟಿಯಾಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ಸದಾಶಿವ ಹಿರೇಮಠ ಗುರುಗಳು. ನಾವು ಈ ಗ್ರಾಮದ ವೈದಿಕರಿದ್ದೀವಿ. ನಾವೆಲ್ಲ ಈ ಗ್ರಾಮ ಮಹಿಳಾ ಮಣಿಗಳು, ಗುರುಗಳು ಎಲ್ಲರೂ ಕೂಡಿಕೊಂಡು ಕತ್ತೆ ಮದುವೆ ವಿಜೃಂಭಣೆಯಿಂದ ಮಾಡೋಣ ಎನ್ನುವ ಒಂದು ಸದುದ್ದೇಶದಿಂದ ಈ ಒಂದು ಕತ್ತೆಯ ಮದುವೆ ಮಾಡಿದ್ದೇವೆ. ಆ ಕತ್ತೆ ಮದುವೆ ಮಾಡಿದ ಪ್ರಯುಕ್ತವಾಗಿ ಸುಮಾರು 500ರಿಂದ 600
ಜನ ಕೂಡಿ ಈ ಅಕ್ಷತಾರೋಪಣ ವಿಜೃಂಭಣೆಯಿಂದ ಮಾಡಿ ಶಾಸ್ತ್ರೋಕ್ತವಾಗಿ ಮಾಡಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕರು ಬಂದು ಈ ಒಂದು ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯಿತು. ಭೋಜನ ಕೂಡ ಸುಗ್ರಾಸ ಭೋಜನ 500-600 ಜನಸಂಖ್ಯೆಗೆ ಮಾಡಿದ್ದೇವೆ. ಇದು ಮತ್ತೇನೂ ಅಲ್ಲ, ಮಳೆಗಾಗಿ ಕತ್ತೆಯ ಮದುವೆ. ಕತ್ತೆಗಳು ಎನ್ನುವ ಒಂದು ಶಬ್ದ ನಮ್ಮ ನಿಮ್ಮೆಲ್ಲರಿಗೂ ಕೆಟ್ಟದ್ದಾಗಿರಬಹುದು, ಆದರೆ ಅವು ಪ್ರಾಣಿಗಳು ನಮ್ಮ ಒಡನಾಡಿಯಾಗಿ ಆ ಪ್ರಾಣಿಗಳು ಇರ್ತವೆ. ಅವುಗಳಿಗೂ ಸಹಿತ ಒಂದು ಕಂಕಣ ಭಾಗ್ಯ ಬರಲಿ ಎಂಬ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿದ್ದೀವಿ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಕಲ್ಲಪ್ಪ ಹುಚ್ಚಪ್ಪ ನಾಗರಾಳ್.